ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಒಬ್ಬರಿಗೊಬ್ಬರು ಮರ್ಯಾದೆ ಕೊಡೋದು, ಅಂದರೆ ಗಿವ್ ದ ರೆಸ್ಪೆಕ್ಟ್, ಟೇಕ್ ದ ರೆಸ್ಪೆಕ್ಟ್. ಪ್ರಪಂಚದಲ್ಲಿ ಯಾವುದೇ ಒಂದು ಮನೆ ಇರ್ಬೋದು, ಊರಿರ್ಬೋದು, ಒಂದು ದೇಶ ಇರ್ಬೋದು, ಒಬ್ರಿಗೊಬ್ಬರು ಮರ್ಯಾದೆ ಕೊಟ್ಟು ತಗೊಳ್ಳದೇ ಇದ್ದರೆ ಆ ದೇಶ ಸರ್ವತೋಮುಖ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಅದಕ್ಕೆ ಇತ್ತೀಚಿನ ಉದಾಹರಣೆ ನಾವು ಕಣ್ಣಾರೆ ನೋಡ್ತಿದ್ದೀವಿ. 50 ವರ್ಷ ಸುಮಾರು ಅಭಿವೃದ್ಧಿ ಹೊಂದಿದ ದೇಶ ಒಂದು ಇವತ್ತು 25 ವರ್ಷದ ಹಿಂದಕ್ಕೆ ಹೋಗ್ಬಿಡ್ತು. ಯುದ್ಧ ಮತ್ತು ಅನೇಕ ವಿಧ ಕಾರಣಗಳಿಂದ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಯಾವುದೇ ಒಂದು ಮನೆ ಇರ್ಬೋದು, ಒಂದು ಹಳ್ಳಿ ಇರ್ಬೋದು, ಒಂದು ದೇಶ ಇರ್ಬೋದು, ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಮನೆಯಲ್ಲಿ ಒಂದು ಸಮಾನತೆ, ಆ ಊರಲ್ಲಿ ಒಂದು ಒಬ್ರಿಗೊಬ್ಬರು ಮರ್ಯಾದೆ ಕೊಡೋದು, ಆ ದೇಶದಲ್ಲಿ ಒಂದು ಸಮಾನತೆ ಬೇಕಾಗುತ್ತದೆ. ಹೆಂಗಸರು ಇರ್ಬೋದು, ಗಂಡಸರು ಇರ್ಬೋದು, ಯಾವುದೇ ಮನುಷ್ಯನಿಗಿರ್ಬೋದು, ಒಂದು ಮರ್ಯಾದೆ ಕೊಡೋದು ತಗೊಳ್ಳೋದು ಒಂದು ಪದ್ಧತಿ ಬೇಕೇ ಬೇಕಾಗ್ತದೆ. ಅವರು ಮಾಡುವ ಕೆಲಸ ಕಾರ್ಯಗಳಾಗಲಿ, ಅವರ ಲಿವಿಂಗ್ ಅಂದರೆ ಅವರ ಎಕಾನಮಿ ಏನೇ ಇರ್ಬೋದು, ಆದರೆ ಮರ್ಯಾದೆ ಕೊಡೋದು ತಗೊಳ್ಳೋದು ಒಂದು ಪದ್ಧತಿ. ಅದು ಇಲ್ಲದೆ ಹೋದರೆ ಯಾವ ದೇಶನೂ ಏಳಿಗೆ ಹೊಂದಲು, ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ನಮ್ಮ ಈ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಪರೀಕ್ಷೆ ಮಾಡಿ ನೋಡ್ಬೋದು, ವಿಚಾರ ಮಾಡಿ ನೋಡ್ಬೋದು, ಯೋಚನೆ ಮಾಡಿ ನೋಡ್ಬೋದು. ಯಾವುದೇ ಮನೆ ಇರ್ಬೋದು, ಯಾವುದೇ ಊರಿರ್ಬೋದು, ಯಾವುದೇ ದೇಶ ಇರ್ಬೋದು, ಈ ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಅನ್ನೋದು ಇಲ್ಲದೇ ಇದ್ದರೆ ಆ ಮನೆ, ಊರು, ದೇಶ ಏಳಿಗೆ ಆಗಲು ಸಾಧ್ಯವೇ ಇಲ್ಲ. ಇದು ಒಬ್ಬೊಬ್ಬರು ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಇರ್ತದೆ. ಇತ್ತೀಚೆಗೆ ಕೆಲವು ದೇಶದಲ್ಲಿ ಹೆಂಗಸರಿಗೆ ತುಂಬ ಸ್ವಾತಂತ್ರ್ಯವನ್ನು ಕೊಡುವುದೇ ಇಲ್ಲ. ಅದೇ ರೀತಿ ಕೆಲವು ದೇಶದಲ್ಲಿ ಈ ಜಾತಿ ಪದ್ಧತಿ ಇರ್ಬೋದು, ವರ್ಣ ಪದ್ಧತಿ ಇರ್ಬೋದು, ಇದರಿಂದ ಏಳಿಗೆ ಅನ್ನೋದು ಮಾತಿರಲಿ, ಒಂದು ನೆಮ್ಮದಿ ಅನ್ನೋದು ಅವ್ರಿಗಿರುವುದಿಲ್ಲ. ಇದರಿಂದ ನಾವು ಕಲಿಬೇಕಾಗಿದ್ದು ಏನಂದರೆ, ಅವರವರ ಎಫರ್ಟ್, ಅವರವರ ಕೆಲಸಕ್ಕೆ, ಅವರವರ ಅದೃಷ್ಟಕ್ಕೆ, ಅವರವರ ಯೋಚನೆಗಳಿಗೆ, ಅವರವರ ಮನಸ್ಥಿತಿ ತಗ್ಗಟ್ಟಾಗಿ ಅವರ ಏಳಿಗೆ ಅಥವಾ ಅವರ ಲಿವಿಂಗ್ ಸ್ಟ್ಯಾಂಡರ್ಡ್ ನಿರ್ಧಾರ ಆಗ್ಬೋದು. ಯಾವುದೇ ಕಾರಣಕ್ಕೆ ಎಲ್ಲರಿಗೂ ಮರ್ಯಾದೆ ಕೊಟ್ಟು ತಗೊಳ್ಳೋದ್ರಲ್ಲಿ ಸಂತೋಷ ಇದೆ. ಅದರಲ್ಲಿ ಒಂದು ಸ್ಥಿರವಾದ ಏಳಿಗೆ ಕಾಣಬಹುದು, ನೆಮ್ಮದಿ ಕಾಣಬಹುದು, ಆರೋಗ್ಯ ಕಾಣಬಹುದು. ಸ್ನೇಹಿತರೆ, ಇತ್ತೀಚೆಗೆ ನಾವು ಒಂದು ದೊಡ್ಡ ಯುದ್ಧವನ್ನೇ ಕಂಡಿದ್ದೇವೆ ಈ ವಿಷಯದಲ್ಲಿ. ಅದನ್ನು ತಾವು ಅರ್ಥಕೋಬೋದು, ನೋಡ್ಕೋಬೋದು. ಸ್ನೇಹಿತರೆ, ನಮ್ಮ ಭಾರತದಂಥ ದೊಡ್ಡ ದೇಶದಲ್ಲಿ ಅನೇಕವಾದ ಜಾತಿ, ಉಪಜಾತಿ ಮತ್ತೊಂದು ಈ ಥರ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅದು ಕಾಲಾಂತರದಿಂದ ಬರ್ತಾ ಇದೆ. ನನ್ನ ಒಂದು ಅನಿಸಿಕೆ ಅಥವಾ
ನನ್ನ ಒಂದು ನಂಬಿಕೆ ಪ್ರಕಾರ ಅಂದಿನ ಕಾಲದಲ್ಲಿ ಈ ಕೆಲಸ ಮಾಡೋ ವರ್ಗವನ್ನು ಡಿವೈಡ್ ಮಾಡಿಕೊಂಡು ಈ ಕೆಲಸ ಮಾಡೋವರು ಈ ಜಾತಿ, ಬಟ್ಟೆ ಒಗೆಯೋರು ಅಗಸರು, ಈ ಥರ ವ್ಯವಸಾಯ ಮಾಡೋರು ಒಕ್ಕಲಿಗರು, ಈ ಥರ ವಿಭಾಗ ಮಾಡಿಕೊಂಡು ಅದಕ್ಕೆ ಒಂದು ಜಾತಿ ಪಟ್ಟ ಕಟ್ಟಿ ಅನ್ಯೋನ್ಯವಾಗಿ ವ್ಯವಸ್ಥಿತವಾಗಿ ಜೀವನ ಮಾಡ್ತಿದ್ದರು. ಆದರೆ ಕಾಲಕ್ರಮದಲ್ಲಿ ಎಲ್ಲ ಕೆಲಸಗಳು ಶ್ರೇಷ್ಠನೇ, ಇಷ್ಟಪಟ್ಟು ಯಾವ ಕೆಲಸ ಮಾಡಿದರೂ ಜೀವನೋಪಾಯಕ್ಕಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಅದೆಲ್ಲ ಒಳ್ಳೆಯದೇ ಅನ್ನೋ ಮನಸ್ಥಿತಿ ಜನರಲ್ಲಿ ಬರ್ತಾ ಇದೆ. ಜನ ಅದೇ ರೀತಿ ಯೋಚನೆನೂ ಮಾಡಬೇಕು. ಯಾವ ಕೆಲಸವಾದರೂ ಸರಿ ಪ್ರೀತಿ, ಸಂತೋಷ, ನಗನಗ್ತಾ ಮಾಡೋದ್ರಿಂದ ಅದರಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ ಕಾಣ್ಬೋದು. ಕೆಲಸ ಯಾವುದೇ ಆಗಿರ್ಬೋದು, ಇಷ್ಟಪಟ್ಟು ಕೆಲಸವನ್ನು ಕಷ್ಟಪಟ್ಟು ಶ್ರದ್ಧೆಯಿಂದ ಎಕ್ಸಲೆಂಟಾಗಿ ಮಾಡಿದರೆ ಅವರು ಏಳಿಗೆ ಅಥವಾ ಯಶಸ್ವಾಗಲು ಸಾಧ್ಯ. ನಮ್ಮ ಭಾರತದಂಥ ದೇಶದಲ್ಲಿ ಒಂದು ಕಾಲದಲ್ಲಿ 80% ಜಾಸ್ತಿ ವ್ಯವಸಾಯವನ್ನೇ ಅವಲಂಬಿತವಾಗಿತ್ತು. ಆದರೆ ದಿನೇ ದಿನೇ ಇದು ಕಡಿಮೆ ಆಗ್ತಾ ಇದೆ. ಇದು ಒಂದು ದೊಡ್ಡ ದುರಂತನೇ ಸರಿ. ವ್ಯವಸಾಯವಾದ ಪ್ರಧಾನವಾದ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಹೊಂದುತ್ತದೆ. ಆದರೆ ವ್ಯವಸಾಯದಕ್ಕೆ ಗಮನ ಕಡಿಮೆ ಆಗ್ತಾ ಇರೋದ್ರಿಂದ ಮುಂದೆ ನಾವು ತಿನ್ನೋ ಆಹಾರಕ್ಕೆ ಕೊರತೆ ಆಗದ ರೀತಿಯಲ್ಲಿ ವ್ಯವಸಾಯಕ್ಕೆ ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ಸ್ಟೇಟಲ್ಲೂ ಪ್ರೋತ್ಸಾಹ ಕೊಡಬೇಕು. ವ್ಯವಸಾಯ ಮಾಡೋರಿಗೆ ಮರ್ಯಾದೆ ಕೊಡಬೇಕು. ಅದು ಒಂದು ಉತ್ತಮವಾದ, ಪವಿತ್ರವಾದ ಕೆಲಸ. ಅದನ್ನು ಅರಿತುಕೊಂಡು ಪ್ರತಿಯೊಬ್ಬರೂ ವ್ಯವಸಾಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಸ್ನೇಹಿತರೆ, ನಮ್ಮ ಈ ಒಂದು ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರು ಆಗಬೇಕು. ಇದು ಯಶಸ್ವಿ ಆಗಬೇಕಾದ್ರೆ ಒಬ್ರಿಗೊಬ್ಬರು ಮರ್ಯಾದೆ ಕೊಡೋದು ತುಂಬ ಪ್ರಾಮುಖ್ಯತೆ ಇದೆ. ಅದರಿಂದ ನಾವೆಲ್ಲ ಒಬ್ರಿಗೊಬ್ಬರು ಮರ್ಯಾದೆ ಕೊಟ್ಟು ತಗೊಂಡು ಖುಷಿಯಾಗಿ ನಗನಗ್ತಾ ಅವರವರ ಪಾಲಿಗೆ ಅವರವರ ಕಟ್ಟಿಕೊಂಡ ಜೀವನ ಕೆಲಸ ಕಾರ್ಯಗಳಲ್ಲಿ ಸಂತೋಷವನ್ನು ಕಾಣೋಣ. ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಅಥವಾ ಸೂಚನೆ ಅಥವಾ ಮಾರ್ಗದರ್ಶನ ಬೇಕು